ಮುಂದಿನ ದಿನಗಳಲ್ಲಿ ಈ ಒಂದು ಸ್ಕೂಲು ಒಂದು ಕಾಲೇಜ್ ಆಗಿ ಬೆಳೀಲಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಒಂದು ನೋಬಲ್ ಸ್ಕೂಲಿನ HM ಆಗಿರುವಂತಹ ನಮ್ಮ ಆದಿಲ್ ಸಾರು ಹಾಗೂ ಒಂದು ಗುರುಗಳು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಇಲ್ಲಿ ಒಂದು ಚಿಕ್ಕ ಒಂದು ಕೇಕ್ ಕಟ್ಟಿಂಗ್ ಮೂಲಕ ಈ ಒಂದು ಪ್ರೋಗ್ರಾಮ್ ಅನ್ನ ಇಲ್ಲಿ ಯಶಸ್ವಿಗೊಳಿಸಿ ಈ ಒಂದು ಮಕ್ಕಳು ಏನು ಇಲ್ಲಿ ಒಂದು ಓದ್ತಾ ಇದ್ದಾರೆ, ನೋಬಲ್ ಸ್ಕೂಲ್ ಒಂದು ಚಿಕ್ಕ ಮಟ್ಟದಿಂದ ಬೆಳೆದು ಈ ಮಟ್ಟಕ್ಕೆ ಇವತ್ತು ಬೆಳೆದಿದೆ. ಹಾಗೆ ನಮ್ಮ ಒಂದು ಮುಳ್ಬಾಗ್ಲಲ್ಲಿ ಒಂದು ಹೆಸರುವಾದಂತಹ ಒಂದು ಸ್ಕೂಲ್ ಅಂತಾನೆ ಹೇಳ್ಬೋದು, ನೋಬಲ್ ಪಬ್ಲಿಕ್ ಸ್ಕೂಲ್ ಅಂದ್ರೆ. ಸೊ ನೋಡ್ಬೋದು, ಈ ವರ್ಷ ಅಂದ್ರೆ 2025 ಹಾಗೂ 26ರ ಒಂದು ಸಾಲಿನ ಒಂದು SSLC ಪರೀಕ್ಷೆ ಏನ್ ನಡೀತದೆ, ಆ ಒಂದು ಪರೀಕ್ಷೆಯಲ್ಲೂ ಕೂಡ ಒಂದು ಡಿಸ್ಟಿಂಕ್ಷನ್ ಅನ್ನ ತಗೊಂಡು ತಾಲೂಕಿಗೆ ಒಂದು ಹೆಸರನ್ನ ತಂದುಕೊಟ್ಟ ನಮ್ಮ ಒಂದು ನೋಬಲ್ ಸ್ಕೂಲಿನ ಒಂದು ಮಕ್ಕಳು ಅಂತಾನೆ ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗೆ ಈ ಒಂದು ಸ್ಕೂಲ್ ಏನ್ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಈ ಒಂದು ಸ್ಕೂಲು ಒಂದು ಕಾಲೇಜ್ ಆಗಿ ಬೆಳೀಲಿ, ಒಂದು ಇನ್ಸ್ಟಿಟ್ಯೂಟ್ ಆಗಿ ಬೆಳೀಲಿ ಅಂತಾನೆ ಇವತ್ತು ಈ ಒಂದು ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಬಂದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯಿತು. ಯಾಕಂದ್ರೆ ಈ ಮಕ್ಕಳು ಈ ಒಂದು ವಾತಾವರಣ ನೋಡ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯಿತು. ಅದಕ್ಕೆ ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಮಕ್ಕಳು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈ ಒಂದು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹುಟ್ಟುಹಬ್ಬದ ದಿನಕ್ಕೆ ಬಂದು ನಮ್ಮ ಸ್ನೇಹಿತರು ಸಹೋದರರು ಏನು ಅಭಿನಂದನೆಯನ್ನು ತಿಳಿಸಿರ್ತಾರೆ, ಅವರೆಲ್ಲರಿಗೂ ನಾನು ಹೃದಯಪೂರ್ವವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಅವರು ಒಂದು ಆಸೆ ಹೇಳಿದ್ದಾರೆ, ಅದೇನೆಂದರೆ ನೋಬಲ್ ಶಾಲೆ ಈಗ ಪ್ರೌಢಶಾಲೆ ಇದೆ. ಮೊದಲು ಅದು ಕಿರಿಯ ಆಯಿತು, ನೆಕ್ಸ್ಟ್ ಹಿರಿಯ ಆಯಿತು, ಈಗ ಪ್ರೌಢ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಇದೇ ನೋಬಲ್ ಒಂದು ಕಾಲೇಜ್ ಆಗಬೇಕು ಅಂತ ಹೇಳ್ತಾರೆ, ಪದವಿ ಪೂರ್ವ ಕಾಲೇಜು ಅಂತ. ಅದು ಬಹಳ ಸಂತೋಷ, ಬಹಳ ಖುಷಿ ಆಯ್ತು ನನಗೆ. ನಾನು ಎಲ್ಲರಲ್ಲಿ ಒಂದು ವಿನಂತಿ ಏನಂದರೆ, ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿ ಈ ನೋಬಲ್ ಶಾಲೆ ಬರೋ ದಿನಗಳಲ್ಲಿ ಒಂದು ಕಾಲೇಜ್ ಆಗಿ ಬರಲಿ. ನಮ್ಮ ಶಾಲೆಯಲ್ಲೇ ಒಂದು ಫಸ್ಟ್ ಇಯರ್ PU ಮತ್ತು ಸೆಕೆಂಡ್ ಇಯರ್ PUC ಈ ರೀತಿ ನಾವು ಪ್ರಾರಂಭ ಮಾಡಿ ಮಕ್ಕಳಿಗೆ ಒಂದು ಇನ್ನೂ ಉತ್ತಮವಾದ ಒಂದು ಭವಿಷ್ಯ, ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಡೋಣ. ಈಗ ಬಂದಿರುವ ಎಲ್ಲ ನಮ್ಮ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಶುಕ್ರಿಯಾ.